ರಾಜ್ಯಪಾಲರ ಬಗ್ಗೆ ವೈಯಕ್ತಿಕವಾಗಿ ನನಗೆ ಗೌರವವಿದೆ. ಇದು ಈ ರೀತಿ ಒಬ್ಬ ಮುಖ್ಯಮಂತ್ರಿಯನ್ನ ಪ್ರಾಸಿಕ್ಯೂಷನ್ ಮಾಡುವ ವಿಚಾರದಲ್ಲಿ ನೀವು ಮೊದಲು ನೋಟಿಸ್ ಕೊಟ್ಟು ಆಮೇಲೆ ನಡೆಸ್ತಕ್ಕಂಥ ಇದೆಯಲ್ಲ, ಇದು ಅಕ್ಷಮ್ಯ ಅಪರಾಧವೇ. ಇದು ರಾಜ್ಯಪಾಲರು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡಂಗಾಗುತ್ತೆ, ಒಳ್ಳೆಯದಲ್ಲ. ನಮ್ಮ ರಾಜ್ಯಪಾಲರ ಬಗ್ಗೆ ನನಗೆ ಭಾಳ ಗೌರವ ಇದೆ, ಒಳ್ಳೆಯ ವ್ಯಕ್ತಿ. ಅವರಿಗೆ ಒತ್ತಡ ಯಾರು, ಎಲ್ಲಿಂದ? ಪ್ರಧಾನಮಂತ್ರಿಯಿಂದಲೇ ಒತ್ತಡ ಇರ್ಬೋದು, ಗೃಹ ಮಂತ್ರಿಯಿಂದಲೇ ಒತ್ತಡ ಇರ್ಬೋದು. ಇದಾಗಬಾರ್ದು. ರಾಜ್ಯದಲ್ಲಿ ವಿರೋಧ ಪಕ್ಷ, ಆಡಳಿತ ಪಕ್ಷ, ಶಾಸನಸಭೆ ಎಷ್ಟು ಬೇಕಾದರೂ ಮಾತನಾಡೋಣ. ನಿಮ್ಗೆ ಹೇಳೋದಾದರೆ ಈ ಸಾರಿ ನಡೆದಂಥ ಶಾಸನಸಭೆಯ ಬಗ್ಗೆ ಎಲ್ಲರೂ ನಾಚಿಕೆ ಪಡಬೇಕು. ಕೊನೆಯ 3 ದಿವಸ ನೀವು ನಡೆದದ್ದು, ಶಾಸನಸಭೆ ಒಳಗೆ ಮಲಗಿದ್ದು, ತಮಟೆ ಹೊಡೆದದ್ದು, ತಾಳ ಹಾಕಿದ್ದು, ಇದೆಲ್ಲವನ್ನು ನೋಡಿದ್ರೆ ಭಾಳ ನೋವಾಗುತ್ತೆ. ಸಮಗ್ರ ಚರ್ಚೆ ಆಗೋದಕ್ಕೆ ಶಾಸನಸಭೆ, ಇದು ರಾಜ್ಯಪಾಲರು ಸ್ವಲ್ಪ ಎಚ್ಚರ ತಪ್ಪಿ ರಾಜಕಾರಣವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ನೋವಾಗುತ್ತೆ. ಅವ್ರ ಬಗ್ಗೆ ಗೌರವ ಇದೆ. ಹೌದೌದು, ರಾಜ್ಯಪಾಲರು ಇವತ್ತು ನಾಳೆ ಅವರ ನಡೆಯನ್ನು ಏನಾದರೂ ಬದಲಾವಣೆ ಮಾಡ್ಕೊಳ್ತಾರ ಇಲ್ವೋ ಗೊತ್ತಿಲ್ಲ. ಅವ್ರ ಬಗ್ಗೆ ವೈಯಕ್ತಿಕವಾಗಿ ನಂದು ಪ್ರತಿಭಟನೆ ಅಲ್ಲ. ರಾಜ್ಯಪಾಲರ ಒಂದು ರಾಜಭವನ, ರಾಜಕೀಯ ಭವನ ಆಗಬಾರ್ದು. ಅದನ್ನು 2-3 ದಿವಸದಲ್ಲಿ ರಾಜಭವನ ಮುತ್ತಿಗೆ ಹಾಕೋ ಮೂಲಕ ನಾನು ತೀವ್ರವಾಗಿ ಪ್ರತಿಭಟನೆ ಮಾಡ್ತೀನಿ. ಎಲ್ಲ ಪಕ್ಷದವರು ಕೂಡ ಮೊದಲೇ ನಿವೇಶನವನ್ನು ತೆಗೆದುಕೊಂಡಿದ್ದಾರೆ. ಎಲ್ಲರ ಬಗ್ಗೆ ತನಿಖೆ ಆಗಲಿ ಬಿಡಿ. ಖಂಡಿತ. ಇದು ನಿಮಗೆ ಹೇಳೋದಾದರೆ ಬಹಳ ಜನ ಎಲ್ಲ ಪಕ್ಷದಲ್ಲೂ ಕಾಯಮ್ಮಾಗಿ ಹೊರ ಅಗ್ರಹಾರದಲ್ಲಿ ಇರಬೇಕಾದವ್ರು ಇದ್ದಾರೆ. ಭಾಳ ಬುದ್ಧಿವಂತಿಕೆಯಿಂದ ಉಳ್ಕೊಂಡಿದ್ದಾರೆ. ಎಲ್ಲರೂ ಜೈಲಿಗೆ ಹೋಗ್ಬೇಕಾದವರು ಎಲ್ಲ ಪಾರ್ಟಿಲೂ ಇದ್ದಾರೆ. ಭಾಳ ಬುದ್ಧಿವಂತಿಕೆಯಿಂದ ತಾವು ಭಾಳ ನಮ್ಮನ್ನು ಬಿಟ್ಟಿಲ್ಲ, ಹರಿಶ್ಚಂದ್ರ ನಾವೇ ಭಾಳ ಆದರ್ಶ ಅಂತ ಎಲ್ಲರ ಕಾಲದಲ್ಲೂ ಲೂಟಿ, BDA ಲೂಟಿ, ಮೂಡ ಲೂಟಿ, ಎಲ್ಲ ಲೂಟಿ ಮಾಡಿದರೆ. ಇದೆಲ್ಲವನ್ನು ಕನಿಷ್ಠ 25 ವರ್ಷದ ಸಮಗ್ರ ಈ ಮೂಡ, BDA ಇದೆಲ್ಲವನ್ನು ಸರ್ಕಾರ ಉನ್ನತ ಮಟ್ಟದ ತನಿಖೆಯನ್ನು ಮಾಡಲಿ. ಯಾರ್ಯಾರು ಹೊರಗೆ ಬರ್ತಾರೆ ಅವರೆಲ್ಲ ಜೈಲಿಗೆ ಹೋಗಬೇಕಾಗುತ್ತೆ. ಇದು ಮಾಡಲೇಬೇಕಾಗುತ್ತೆ. ಮಾಡಿದ್ರೆ ನ್ಯಾಯ ದೊರಕುತ್ತೆ.